ಯಾರ ಮೇಲೆ ಪ್ರೀತಿ ಇರುತ್ತೋ ಅವರು ಮುಖದ ಮೇಲೆ ಬೈದಾಗ ಮನಸ್ಸು ಎಷ್ಟು ಕೆಟ್ಟದಾಗಿ ಒಡೆದು ಹೋಗುತ್ತೆ ಅಂತ ಎಂದಾದರೂ ನೋಡಿದ್ದೀರಾ? ಅದೇ ನಿಮ್ಮ ಸ್ನೇಹಿತರಿಂದ ದಿನವಿಡೀ ಬೈಗುಳ ಕೇಳ್ತೀರಿ. ಏನಾದರೂ ವ್ಯತ್ಯಾಸ ಆಗತ್ತಾ? ಯಾವುದೇ ವ್ಯತ್ಯಾಸ ಆಗತ್ತಾ? ಸ್ನೇಹಿತರು ಬೈಯದಿದ್ರೆ ವ್ಯತ್ಯಾಸ ಆಗೋದಕ್ಕೆ ಶುರುವಾಗತ್ತೆ. ಇಷ್ಟು ಪ್ರೀತಿಯಿಂದ ಯಾಕೆ ಮಾತಾಡ್ತಾ ಇದ್ದಾನೆ ಅಂತ. ಆದರೆ ನೀವೊಬ್ಬ ಯುವಕರಾಗಿದ್ದು ಯಾರನ್ನ ನಿಮ್ಮ ದೇವತೆ ಮಾಡಿಕೊಂಡಿರುತ್ತೀರೋ ಅವರು ನಿಮ್ಮ ಮುಖದ ಮೇಲೆ ಜೋರಾಗಿ ಬೈದರೆ ಆಗ ಅನಿಸುತ್ತೆ ಗಾಜಿನ ಚೂರುಗಳೇ ಎಲ್ಲೆಡೆ ಚೆಲ್ಲಿದೆ ಅಂತ. ಚೆನ್ನಂತ ಯಾವುದೋ ಕನಸು ಒಡೆದಂತೆ. ಯಾಕೆ ನೀವು ಇಷ್ಟು ಸುಲಭವಾಗಿ ಒಡೆಯುವಂತಹ ಇಷ್ಟು ಫ್ರಾಜೈಲ್ ಹೇಗೆ ಆದ್ರಿ? ಯಾಕೆ ಹೀಗಾಯ್ತು ಅಂದ್ರೆ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಾಡಿಕೊಂಡಿದ್ರಿ. ಯಾರೋ ಒಬ್ಬರು ನನ್ನ ಜೀವನಕ್ಕೆ ಬಂದಿದ್ದಾರೆ, ಅವರು ಸಂಪೂರ್ಣವಾಗಿ ದೇವತೆ ಇದ್ದ ಹಾಗೆ. ಈಗ ದೇವತೆಯೇ ಬೈದಾಗ ಅದು ಕೂಡ ಅಂತಹ ಕೆಟ್ಟ ಬೈಗುಳ. ಇಲ್ಲಿ ಒಂದು ವೇಳೆ ನಾವು ಒಬ್ಬ ಮನುಷ್ಯಾಗಿದ್ದರೆ ಅವನಿಗೆ ಅಥವಾ ಅವಳಿಗೆ ಕೆಲವು ಘಟನೆಗಳು ಮತ್ತು ಜೀವನದಿಂದ ರೂಪುಗೊಂಡ ವ್ಯಕ್ತಿತ್ವ ಇರುತ್ತೆ. ಒಂದು ವೇಳೆ ಆ ಮನುಷ್ಯನಿಗೆ ಅದೇ ತರಹ ಇರುವ ಮತ್ತೊಬ್ಬ ಮನುಷ್ಯ ಸಿಕ್ಕರೆ ಅದು ಪಜಲ್ನ ತುಣುಕುಗಳು ಹೊಂದಿಕೊಂಡಂತೆ ಇರುತ್ತೆ. ಹಾಗಾದ್ರೆ 99% ಇರಬಹುದು, 98% ಇರಬಹುದು. ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇರತ್ತೆ ಅಲ್ವಾ? 2 ನದಿಗಳ ಫೋಟೋ ನೀವು ಒಂದು ಕ್ಷಣದಲ್ಲಿ ತೆಗೆದರೆ ಒಂದೇ ರೀತಿ ಕಾಣಿಸಬಹುದು. ಸರಿ ಅಂದುಕೊಳ್ಳಿ, ಗಂಗಾ ಮತ್ತು ಗೋಮತಿ ಇವೆ. ಗಂಗಾದಲ್ಲಿ 1 ಪಾಯಿಂಟ್ ಇರುತ್ತೆ, ಅಲ್ಲಿ ನೀವು ಗಂಗಾ ನದಿಯ ಫೋಟೋ ತೆಗೆದ್ರಿ. ಮತ್ತು ಗೋಮತಿಯಲ್ಲಿ 1 ಪಾಯಿಂಟ್ ಇರುತ್ತೆ, ಅಲ್ಲಿ ನೀವು ಗೋಮತಿಯ ಫೋಟೋ ತೆಗೆದ್ರಿ. ಮತ್ತು ನೀವು ಹೇಳ್ತೀರಿ 99% ಎರಡೂ ಒಂದೇ ರೀತಿ ಕಾಣುತ್ತಿವೆ ಅಂತ. ಸರಿ, ಈಗ 1 ಕಿಲೋಮೀಟರ್ ಮುಂದೆ ಹೋಗಿ. ಆಗ ಏನಾಗುತ್ತೆ? ಆಗ ಗಂಗಾ ಬೇರೆ ರೀತಿ ಕಾಣುತ್ತಿರುತ್ತೆ, ಗೋಮತಿ ಬೇರೆ ರೀತಿ ಕಾಣುತ್ತಿರುತ್ತೆ. ನೀರಿನ ಬಣ್ಣ ಕೂಡ ಬದಲಾಗಬಹುದು. ದಡದ ಬಗ್ಗೆ ಹೇಳೋದೇ ಬೇಡ, ನೀರಿನ ಬಣ್ಣ ಕೂಡ ಬದಲಾಗಬಹುದು. ಹಾಗಾಗಿ ನೀವು ಯಾರನ್ನಾದರೂ ಕರೆತಂದರೂ ಸಹ ಈ ಕ್ಷಣದಲ್ಲಿ 99% ನಿಮಗೆ ಸಮಾನತೆ ಸಿಗಬಹುದು, ಅಥವಾ ಸ್ವಲ್ಪ ಮ್ಯಾಚಿಂಗ್ ಸಿಗಬಹುದು. ನೀವು ಏನು ಬಯಸುತ್ತೀರೋ ಅದು. ಆದರೆ 1 ತಿಂಗಳ ನಂತರ ಏನು ಮಾಡ್ತೀರಿ? ಮನುಷ್ಯನು ಹರಿಯುವ ಪ್ರವಾಹ. ಅವಳು ಬದಲಾಗುತ್ತಾಳೆ, ನೀವು ಬದಲಾಗುತ್ತೀರಿ. ಮತ್ತು ಬದುಕಿರುವವರೆಗೂ ಬದಲಾಗುವುದು ಅನಿವಾರ್ಯ. ಮತ್ತು ನದಿಗಳು ಹೀಗೆಲ್ಲ ಹರಿಯುತ್ತವೆ. ಮುಂದೆ ಎಲ್ಲಿ ಹೋಗುತ್ತವೆ ಎಂದು ಯಾರೂ ಹೇಳೋದಕ್ಕೆ ಆಗೋದಿಲ್ಲ. ಅವುಗಳ ಸ್ಥಿತಿ ದ್ರವವಾಗಿರುತ್ತೆ. ಮನುಷ್ಯನ ಫಂಡಮೆಂಟಲ್ಸ್ ಅಲೈನ್ ಆಗಿದ್ದರೆ ಇದರಿಂದ ನಾನು ಸೂತ್ರವನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ದ್ರವ ಅಂದ್ರೆ ಎಲ್ಲವೂ ನೀರೇ ಅಲ್ವಾ? ಒಂದು ನದಿಯನ್ನೇ ಯಾಕೆ ಹಿಡಿದುಕೊಂಡಿದ್ದೀರಿ? ದ್ರವ ಅಂದ್ರೆ ನೀರೇ ಆಗಿರುತ್ತೆ. ನೀವು ಒಂದು ನದಿಯ ಬಗ್ಗೆ ಯಾಕೆ ಆಬ್ಸೆಸ್ ಆಗಿದ್ದೀರಿ? ನೀವು ಪ್ರಯೋಗ ಮಾಡಿ ನೋಡಿ, ನಾನು ಸುಮ್ಮನೆ ಹೇಳ್ತಿಲ್ಲ. ಪೆಟ್ಟು ತಿನ್ನದೆ ನಮಗೆ ನೆಮ್ಮದಿ ಎಲ್ಲಿಂದ ಬರುತ್ತೆ? ಅನುಭವಗಳಿಂದಲೇ ನಾವು ಹಾದು ಹೋಗಬೇಕು. ಸರಿಯಿದೆ.